ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಭದ್ರಾ ಮೇಲ್ದಂಡೆ ಯೋಜನೆಗೆ 5.91 ಟಿಎಂಸಿ ನೀರು ಬಿಡುಗಡೆ ಆದೇಶಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದಾವಣಗೆರೆಯಲ್ಲಿ ಭಾರತೀಯ ರೈತ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಆಗ್ತಾ ಇದೆ. ನಗರದ ಡಿಆರ್ ಪೊಲೀಸ್ ಗ್ರೌಂಡ್ನಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಮನೂರು ಲಿಂಗರಾಜ್, ಚಂದ್ರಶೇಖರ್ ಪೂಜಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇರುವಂತದ್ದು. ನಮ್ಮ ಮಕ್ಕಳಿಗೆ ವಿಷ ಉಣಿಸಿ ಬೇರೆ ಮಕ್ಕಳಿಗೆ ಅನ್ನ ನೀಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಗೆ ಕೆಲಸಕ್ಕೆ ಬಾರದ 2 ಮಂತ್ರಿಗಳಿಂದ ಈ ಕೆಲಸ ಆಗ್ತಾ ಇದೆ. ಹಿರಿಯೂರು ಚುನಾವಣೆ ಗಿಮಿಕ್ಗಾಗಿ ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡಿದೆ. ಕೂಡಲೇ ತುಂಗಾ ನದಿಯಿಂದ ಭದ್ರಾ ಡ್ಯಾಂಗೆ ನೀರು ಲಿಫ್ಟ್ ಮಾಡಿ ಚಿತ್ರದುರ್ಗದ ಜನರಿಗೆ ನೀರು ನೀಡುವಂತೆ ರೈತರು ಆಗ್ರಹ ಇಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಒಂದ್ ವೇಳೆ ನೀರು ಕೊಡದಿದ್ರೆ ರಕ್ತ ಕ್ರಾಂತಿ ಆಗುತ್ತದೆ ಅಂತ ಹೇಳಿ ರೈತರು ಎಚ್ಚರಿಕೆಯನ್ನ ನೀಡಿರುವಂತದ್ದು. ದಾವಣಗೆರೆಯಲ್ಲಿ ಭಾರತೀಯ ರೈತ ಒಕ್ಕೂಟದಿಂದ ಮತ್ತೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶಾಮನೂರು ಲಿಂಗರಾಜ್, ಚಂದ್ರಶೇಖರ್ ಪೂಜಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಭಾಳ ಆಶ್ಚರ್ಯಕರವಾಗಿರ್ತಕ್ಕಂಥ ಒಂದು ಆದೇಶನ, ಸರ್ಕಾರದ ಆದೇಶವನ್ನು ನಾವೀಗೆಲ್ಲ ರೈತ ಮುಖಂಡರುಗಳು ಕೂಡಿ ಇಲ್ಲಿ ನೋಡಿದ್ವಿ. ಏನದು ಅಂತೇಳಿದರೆ, ಈ ಸರ್ಕಾರ ತುಂಗಾ ನದಿಯಿಂದ ಭದ್ರಾ ಡ್ಯಾಮ್ಗೆ 17.41 TMC ನೀರನ್ನು ಲಿಫ್ಟ್ ಮಾಡಿದ ನಂತರ ಅಪ್ಪರ್ ಭದ್ರಾಕ್ಕೆ ನೀರು ಕೊಡಬೇಕು ಅಂತಕ್ಕಂಥ ಒಂದು ಷರತ್ತಿದೆ. ಆದರೆ ಇವತ್ತಿನವರೆಗೂ ಕೂಡ ಕೆಲವೊಂದು ಕಾನೂನು ತೊಡಕುಗಳನ್ನು ನಿವಾರಣೆ ಮಾಡೋಕ್ಕಾಗದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನು ಕೂಡ ಪೂರೈಕೆ ಮಾಡೋಕ್ಕಾಗದೇ ಇರತಕ್ಕಂಥ ಈ ಸರ್ಕಾರ ನಿನ್ನೆ ಸಂಜೆ ಆದೇಶ ಮಾಡ್ತದೆ 5.91 TMC ನೀರನ್ನು ಯಾವುದಿದು ವಾಣಿ ವಿಲಾಸ ಸಾಗರಕ್ಕೆ ಮತ್ತು ಕಡೂರು ಕೆರೆಗೆ ನೀರು ತುಂಬೋದಕ್ಕೆ ಆದೇಶ ಮಾಡಿದ್ದಾರೆ. ತತ್ಕ್ಷಣಕ್ಕೆ 3 TMC ನೀರನ್ನು ಬಿಡಬೇಕು ಅಂತ ಹೇಳಿ ತಾವು ಆದೇಶ ಮಾಡಿದಿರಿ, ಲಕ್ಷ್ಮಿ ಅಂತಕ್ಕಂಥ ನಿಮ್ಮ ಅಧೀನ ಕಾರ್ಯದರ್ಶಿಗಳ ಮುಖೇನ. ಇವತ್ತು ನೀರು ಲಿಫ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿಯೇ ನೀವು ಅಪ್ಪರ್ ಭದ್ರಾ ಮೂಲಕ ವಾಣಿ ವಿಲಾಸ ಸಾಗರಕ್ಕೆ ನೀರು ಬಿಡೋದಕ್ಕೆ ಏನು ಕಾರಣ? ಇವತ್ತು ನಾವು ಎಲ್ಲರಿಗೂ ಕೂಡ ಅನುಮಾನ ಇತ್ತು, ಹಿರಿಯೂರಿನ ಬೈ ಎಲೆಕ್ಷನ್ನಿಗೆ ನೀವು ನೀರನ್ನು ಬಿಟ್ಟು ನೀವಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ಕೊಳ್ಬೇಕು ಅಂತಕ್ಕಂಥ DK ಶಿವಕುಮಾರ್ ಅವರೇ ನೀವು ಹುನ್ನಾರ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಒಂದು ಅನುಮಾನ ನಮ್ಮ ರೈತರಲ್ಲಿ ಕಾಡ್ತಾ ಇತ್ತು. ಆದರೆ ನಿಮ್ಮ ಈ ಆದೇಶನ ನೋಡಿ ಅದು ಸತ್ಯ ಅಂತ ಹೇಳಿ ನಮಗೆ ಇವತ್ತು ಗೊತ್ತಾಯಿತು. ನಿಮಗೆ ನಾಚಿಕೆ ಆಗಬೇಕು. ನೀವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯನ ಮಾಡದೆ, ನಮಗೆ ತುಂಗಾದಿಂದ ಭದ್ರಕ್ಕೆ ನೀರು ಲಿಫ್ಟ್ ಮಾಡಿದೆ, ನೀವು ಅಪ್ಪರ್ ಭದ್ರಕ್ಕೆ ನೀರು ತಗೊಂಡೋಗಿ ಈ ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು ನಮ್ಮ 3 ಜಿಲ್ಲೆಯ ಜನರ ಒಂದು ಹೊಟ್ಟೆ ಮೇಲೆ ಹೊಡೆದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮಲ್ಲಿಕಾರ್ಜುನ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಇಲ್ಲಿ ರೈತರು ನಮ್ಮ ಮಕ್ಕಳಿಗೆ ವಿಷ ಉಣಿಸಿ ಅವರು ನೀರನ್ನ ಕುಡಿತಾ ಇದ್ದಾರೆ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಮಲ್ಲಿಕಾರ್ಜುನ್, ಈಗಾಗಲೇ ದಾವಣಗೆರೆಯಲ್ಲಿ ಭಾರತೀಯ ರೈತ ಒಕ್ಕೂಟದಿಂದ ಮತ್ತೆ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಭದ್ರಾ ಮೇಲ್ದಂಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನಿದೆ ಇದ್ರ ಹೆಚ್ಚಿನ ಡೀಟೇಲ್ಸ್? ಖಂಡಿತ ಅಂಕಿತ, ಏನಂತಂದ್ರೆ ಭದ್ರಾ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತಂದ್ರೆ 176 ಅಡಿಗಳಷ್ಟು ಈಗಾಗಲೇ ಭದ್ರಾ ಡ್ಯಾಮ್ ತುಂಬಿರ್ತಕ್ಕಂಥದ್ದು. ತುಂಬಿದ ನಂತರದಲ್ಲಿ ಮಳೆಗಾಲದ ಬೆಳೆಗಾಗಿ ನೀರಿಗಾಗಿ ಇಲ್ಲಿನ ಭಾಗದ ಅಂದ್ರೆ ಭಾರತೀಯ ರೈತ ಒಕ್ಕೂಟದಿಂದ ಒಂದು ಹೋರಾಟ ಆಗ್ತಾ ಇತ್ತು. ಅದರ ನಡುವೆ ಈಗ ಮತ್ತೊಂದು ಸಂಕಷ್ಟೀಡಾಗಿರ್ತಕ್ಕಂಥದ್ದು ದಾವಣಗೆರೆ ಭಾಗದ ರೈತರು. ಅಂದ್ರೆ ಭದ್ರಾ ಮೇಲ್ದಂಡೆ ಯೋಜನೆಯಿಂದ 5.91 TMC ನೀರನ್ನ ಏನು ಚಿತ್ರದುರ್ಗ ಮತ್ತು ಕಡೂರು ಭಾಗದ ಕೆರೆಗಳನ್ನ ತುಂಬಿಸ್ಬೇಕು ಅನ್ನುವಂಥ ಒಂದು ಆದೇಶವನ್ನ ಸರ್ಕಾರ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ಆದೇಶ ಏನಿದೆ, ಗಾಯದ ಮೇಲೆ ಬರೆ ಎಳೆದಂತಾಗಿರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲೆಯ ರೈತರಿಗೆ. ಯಾಕಂತಂದ್ರೆ ಒಂದ್ ಕಡೆಗೆ ಮಳೆಗಾಲದ ಬೆಳೆಗೆ ನೀರು ಕೊಡ್ತಾ ಇಲ್ಲ ಅನ್ನೋದು ಒಂದ್ ಕಡೆಗೆ ಆದ್ರೆ, ಮತ್ತೊಂದು ಕಡೆಗೆ ಇದೇ ನೀರನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಚಿತ್ರದುರ್ಗ ಮತ್ತೆ ಕಡೂರು ಭಾಗದ ರೈತರಿಗೆ ನೀರು ಕೊಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವಿಸಿರ್ತಕ್ಕಂಥದ್ದು. ಅದು ಪ್ರಮುಖವಾಗಿ ಭದ್ರಾ ಮೇಲ್ದಂಡೆ ನೀರು ಕೊಡ್ಬೇಕು ಅನ್ನೋಂಥ ಮುಂಚಿತವಾಗಿ ತುಂಗಾ ನದಿಯಿಂದ 17 TMC ನೀರನ್ನ ಏನು ಭದ್ರಾ ಡ್ಯಾಮ್ಗೆ ಲಿಫ್ಟ್ ಮಾಡಿ, ಅದಾದ ನಂತರದಲ್ಲಿ ಭದ್ರಾ ಮೇಲ್ದಂಡೆಗೆ ಮತ್ತೆ ಕಡೂರು ಭಾಗ ಮತ್ತೆ ಚಿಕ್ಕಮಗಳೂರು ಭಾಗದ ಜನರಿಗೆ ನೀರನ್ನು ಕೊಡಬೇಕಾಗಿತ್ತು. ಅಂದ್ರೆ ಆ ಭಾಗದ ರೈತರ ಬಗ್ಗೆ ನಮಗೆ ಯಾವುದೇ ರೀತಿಯಾದಂತಹ ದ್ವೇಷ ಆಗಲಿ ಅಥವಾ ಮತ್ತೊಂದಾಗ್ಲಿ ಇಲ್ಲ, ಬದಲಾಗಿ ಎಲ್ಲಾ ಭಾಗದ ರೈತರು ಕೂಡ ಚೆನ್ನಾಗೇ ಇರಬೇಕು. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಸರ್ಕಾರ ಒಂದು ಏನು ನಿರ್ಣಯ ಕೈಗೊಂಡಿತ್ತು ಅಂದ್ರೆ ತುಂಗಾ ನದಿಯಿಂದ 17 TMC ನೀರನ್ನ ಭದ್ರಾ ಡ್ಯಾಮ್ಗೆ ಲಿಫ್ಟ್ ಮಾಡಬೇಕಾಗಿತ್ತು. ಅಂತ ಒಂದು ಕೆಲಸವನ್ನ ಮಾಡ್ದೇನೆ
ಚುನಾವಣೆಯ ಗಿಮಿಕ್ಗೋಸ್ಕರ ಅಂದ್ರೆ ಚಿತ್ರದುರ್ಗದ ಹಿರಿಯೂರಿನಲ್ಲಿ ಏನು ಉಪಚುನಾವಣೆ ಇದೆ, ಆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಏನು ಚಿತ್ರದುರ್ಗ ಜನರಿಗೆ ನೀರನ್ನು ಕೊಡುವ ಒಂದು ಕೆಲಸವನ್ನ ಮಾಡ್ತಾ ಇದೆ. ಇದೊಂದು ಚುನಾವಣೆಯ ಗಿಮಿಕ್ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಸದ್ಯದ ಮಟ್ಟಿಗೆ ರೈತರು ಕೂಡ ತುಂಬಾನೇ ಆಕ್ರೋಶಗೊಂಡಿದ್ದು, ಮುಂದಿನ ದಿನಗಳಲ್ಲಿ ಉಗ್ರವಾದ ಒಂದು ಹೋರಾಟವನ್ನ ಮಾಡ್ತೀವಿ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಭಾರತೀಯ ರೈತ ಒಕ್ಕೂಟದ ರೈತರು ಕೂಡ ತಿಳಿಸಿರ್ತಕ್ಕಂಥದ್ದು. ಅಂಕಿತ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ.